ಜಾಸ್ತಿ ಜನಗಳ ಕಮೆಂಟ್ ಬಂದು ಜೀನಿ ಎಲ್ಲಿ ಸಿಗುತ್ತೆ, ಹೇಗೆ ಆರ್ಡರ್ ಮಾಡೋದು ಅಂತ ಹೇಳಿ 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 ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ. ನನಗೂ ತಗೋಬೇಕು ಅನ್ಸುತ್ತೆ, ಆದ್ರೆ ನೈಟ್ ಊಟ ಮಾಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಊಟ ಬಿಟ್ಟು ಹೇಗೆ ಇರೋದು ಯಪ್ಪ ಅಂತ ಇದಾರೆ. ಇಲ್ಲಿ ಗೀತಾ ಅನ್ನೋರು ಕಮೆಂಟ್ ಮಾಡಿದರೆ, 3 months ಇಂದನೂ ತಗೊಂತಿದ್ದೀನಿ, 3 kg ಕಮ್ಮಿ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇರೋ ಮಾಯಾ ಪ್ರಪಂಚ ಚಾನಲ್. ಒಂದೂವರೆ ತಿಂಗಳ ಮುಂಚೆ ನಾನು ಜೀನಿ ಸ್ಲಿಮ್ ಪ್ರಾಡಕ್ಟ್ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ಹಾಕಿದೆ. ಅಂದ್ರೆ ಜೀನಿ ಸ್ಲಿಮ್ ಅನ್ನು ನಾನು ತರಿಸ್ಕೊಂಡಿದ್ದೀನಿ, ಯೂಸ್ ಮಾಡಬೇಕು. ನನ್ನ ವೆಯ್ಟ್ ಬಂದು 70+ ಇದೆ. ಹಾಗೆ ನನ್ನ ಸೀರೆ ಬಿಸ್ನೆಸ್ಗೂ ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬಾನೇ ಥ್ಯಾಂಕ್ಸ್ ನಿಮ್ಗೆಲ್ರಿಗೂ ಕೂಡ. ಸ್ಟಾರ್ಟಿಂಗ್ ತಗೊಂಡ್ಬಂದಂತ ಒಂದು ವಾರದಲ್ಲಿ ನಾನು ತಗೊಂಡ್ಬಂದಂತ 60 ಸೀರೆಗಳಲ್ಲಿ ಸುಮಾರು ಒಂದು 98% ಖಾಲಿಯಾಗಿದೆ. ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ಅದನ್ನ ಮತ್ತೆ ಈಗ ಹೊಸ ಸ್ಟಾಕ್ ತರಿಸಿದ್ದೀನಿ, ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾರಿ, ನನ್ನ ಹತ್ರ ಸೀರೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಡರ್ ಮಾಡ್ಕೊಂಡಂತವ್ರು ಇರ್ಬೋದು, ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಆರ್ಡರ್ ಮಾಡ್ಕೊಂಡಿದ್ದಂಥವ್ರು ಇರ್ಬೋದು, ಎಲ್ಲರದ್ದು ಒಂದು ರಿವ್ಯೂ ಅನ್ನ ಹಾಕ್ತೀನಿ. ತುಂಬಾನೇ ಖುಷಿ ಆಯ್ತು. ನಾನು ಒಂದು ಸಣ್ಣ ಪ್ರಯತ್ನ, ಸ್ಟಾರ್ಟಿಂಗ್ ಅಲ್ಲಿ ಮನೆಯಿಂದ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು. ನಿಮ್ಮೆಲ್ಲರೂ ಒಂದು ಬೆಂಬಲ ನೋಡಿ ತುಂಬಾನೇ ಖುಷಿ ಆಯ್ತು. ಲವ್ ಯು ಸೋ ಮಚ್. ಹೀಗೆ ನನಗೆ ಒಂದು ಸಪೋರ್ಟ್ ಅನ್ನ ಕೊಡಿ ಅಂತ ಕೇಳ್ಕೊಂತೀನಿ. ನಾನು 70+ ಇದ್ದೀನಿ, ಹಂಗಾಗಿ ನಾನು ಜೀನಿ ಸ್ಲಿಮ್ ಅನ್ನ ತಗೋಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ. 1 ತಿಂಗಳು ಬಿಟ್ಟು ನಿಮ್ಗೆ ನನ್ನ ವೆಯ್ಟ್ ಎಷ್ಟಿರುತ್ತೆ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತೇಳಿ ನಾನು ಒಂದು ವಿಡಿಯೋ ಮಾಡಿ ಜೀನಿ ಸ್ಲಿಮ್ ಬಗ್ಗೆ, ಮತ್ತೆ ಆ ಜೀನಿ ಸ್ಲಿಮ್ ಅನ್ನ ಯಾವೆಲ್ಲ ಒಂದು ಪದಾರ್ಥಗಳನ್ನ ಹಾಕಿ ಮಾಡಿದ್ದಾರೆ, ಅದರಿಂದ ನಮ್ಗೆ ಏನೆಲ್ಲ ಉಪಯೋಗ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋಗೆ ತುಂಬಾನೇ ಕಮೆಂಟ್ ಬರ್ತಾ ಇದೆ. ತುಂಬಾ ಜನ ಜೀನಿ ಸ್ಲಿಮ್ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ವೆಯ್ಟ್ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹಾಕಿದವರು ಇದ್ದಾರೆ. ಹಾಗೆ ನೆಗೆಟಿವ್ ಆಗಿ ಕೂಡ ಕಮೆಂಟ್ ಹಾಕಿದವರು ಇರ್ತಾರೆ. ಪ್ರತಿಯೊಂದು ಕಮೆಂಟ್ ಅನ್ನು ನಾನೀಗ ಸ್ಕ್ರೀನ್ ಮೇಲೆ ಶೋ ಮಾಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಇಂದ ಓದ್ತಾ ಹೋಗ್ತೀನಿ. ಆನಂದ್ ಅನ್ನೋರು ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ. ಮ್ಯಾಮ್, ನಾನು ಹರ್ಬಲ್ ಲೈಫ್ ತಗೊಂತಾ ಇದ್ದೀನಿ, ಆದ್ರೆ ಅದರಲ್ಲಿ ವೇಟ್ ಕಮ್ಮಿ ಆಗಿಲ್ಲ. 4 months ಇಂದ ಕರೆಕ್ಟ್ ತಪ್ಪದೇನೆ ತಗೊಂತಿದ್ದೀನಿ, ಆದ್ರೆ ವೇಟ್ ಮಾತ್ರ ಅಷ್ಟೇ ಇದೆ ಅಂತ ಹಾಕಿದ್ದಾರೆ ಆನಂದ್ ಅವರು. ಹರ್ಬಲ್ ಲೈಫ್ ಬಗ್ಗೆ ನನಗೆ ಗೊತ್ತಿಲ್ಲ ಆನಂದ್ ಅವರೇ. ಹರ್ಬಲ್ ಲೈಫ್ ನಾನು ತಗೊಂಡಿಲ್ಲ. ನನ್ನ ಡಯಟ್ ಇದ್ರಲ್ಲಿ ನಾನು ವೇಟ್ ಲಾಸ್ ಮಾಡೋದಕ್ಕೆ ಹರ್ಬಲ್ ಲೈಫ್ ನಾನು ಪ್ರಾಡಕ್ಟ್ ಯಾವತ್ತು ಯೂಸ್ ಮಾಡಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ವೇಟ್ ಲಾಸ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಈ ಒಂದು ಜೀನಿ ಪ್ರಾಡಕ್ಟ್ ಯೂಸ್ ಮಾಡ್ತಾನೆ ಸ್ಟಾರ್ಟ್ ಮಾಡಿದ್ದು. ಬೇರೆ ಯಾವುದೇ ರೀತಿಯಲ್ಲೂ ನಾನು ಹೊರಗಡೆಯಿಂದ ತಗೊಂಡ್ಬಂದು ಯೂಸ್ ಮಾಡಿಲ್ಲ. ಅದನ್ನ ಬಿಟ್ಟರೆ ನಾನು ಬೆಳಗ್ಗೆ ಎದ್ದು ಜೀರಿಗೆ ಮತ್ತೆ ಸೋಂಪು ನೀರನ್ನ ನೆನೆಸ್ಬಿಟ್ಟು ತಗೊಂತಾ ಇದ್ದೆ. ಅದನ್ನು ಕೂಡ ಕಮ್ಮಿ ಆಗುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು. ಜೀನಿ ಸ್ಲಿಮ್ ಅಲ್ಲಿ ನನಗೆ ನನ್ನ ಆನೆಸ್ಟ್ ಒಪಿನಿಯನ್ ರಿವ್ಯೂ ಅನ್ನ ನಾನು ಕೊಟ್ಟಿದ್ದೀನಿ. ಈ ಒಂದು ಜೀನಿ ಪ್ರಾಡಕ್ಟ್ ಸ್ಟಾರ್ಟಿಂಗ್ ವಿಡಿಯೋ ಮಾಡಿದ್ಮೇಲೆ ಪ್ಲಸ್ ಜರ್ನಿಯಲ್ಲಿ ನಾನು ಹರ್ಬಲ್ ಲೈಫ್ ನ ಉಪಯೋಗಿಸಿಲ್ಲ. ನಾನು ಉಪಯೋಗಿಸಿರುವಂತದ್ದು ಬಂದು ಹೋಮ್ ರೆಮಿಡೀಸ್. ಅದನ್ನ ಬಿಟ್ರೆ ಫಸ್ಟ್ಗೆ ನಾನು ಹೊರಗಡೆಯಿಂದ ತಗೊಂಡ್ಬಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದು ಅಂತಂದ್ರೆ ಜೀನಿ ಅಷ್ಟೇ. ಅದರಲ್ಲಿ ನನಗೆ ವೇಟ್ ಪರವಾಗಿಲ್ಲ, ಯಾಕೆಂದ್ರೆ ನಾನು 70+ ಇದೆ, 74 ಇದ್ದೆ. ಒಂದು 4 kg ಕಮ್ಮಿ ಆಯ್ತು. ನನಗೇನು ಜಾಸ್ತಿ ನನ್ನ ವೇಟ್ ಕಮ್ಮಿ ಮಾಡ್ಕೋಬೇಕು ಅಂತ ನಾನು ಜೀನಿ ಸ್ಲಿಮ್ ಪ್ರಾಡಕ್ಟ್ ಅನ್ನ ತಗೊಂಡ್ಬಂದಿದ್ದಲ್ಲ. ನನಗೆ ಜಸ್ಟ್ ಒಂದು 7 ರಿಂದ 8 kg ಕಮ್ಮಿ ಆದ್ರೆ ಸಾಕು ಅನ್ನೋದು ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ತಗೊಂಡ್ಬಂದಿದ್ದು. ನಾನು ತಗೊಂಡ್ಬಂದು ಇವಾಗ ಸ್ಟಾರ್ಟ್ ಒಂದು 2.5-3 months ಆಗ್ತಾ ಇದೆ. ಪರವಾಗಿಲ್ಲ, ನಂದು ಒಂದು 4 ರಿಂದ 5 kg ಕಡಿಮೆ ಆಗಿದೆ ವೇಟು, ಸಾಕು. ತುಂಬಾ ತೀರಾ ಕಮ್ಮಿ ಆಗ್ಬೇಕು ಅಂತಂದವರು ಜೀನಿ ಸ್ಲಿಮ್ ಅನ್ನ 2 time ತಗೊಳ್ಳಿ. ಇಲ್ಲ ನಮ್ಗೆ ಮೀಡಿಯಂ ಆಗಿ ಕಮ್ಮಿ ಆದ್ರೆ ಸಾಕು ಅಂತಂದವರು 1 time ತಗೊಂಡ್ರೆ ಸಾಕು. ನಾನೀಗ ಒಂದೇ ಟೈಮ್ ತಗೊಂತಿರೋದು. ಅದು ನೈಟ್ ಊಟದ ಬದಲಾಗಿ ಜೀನಿ ಸ್ಲಿಮ್ ಅನ್ನ ತಗೊಂತೀನಿ. ಬೆಳಗ್ಗೆ ಮಾಮೂಲಿ ಟಿಫನ್ ತಗೊಂತೀನಿ, ಮನೇಲಿ ಏನ್ ಮಾಡಿರ್ತೀವೋ ಅದು. ಮಧ್ಯಾಹ್ನ ಊಟ, ನೈಟ್ ಮಾತ್ರ ಜೀನಿ ಸ್ಲಿಮ್ ಅನ್ನ ತಗೊಂತಾ ಇದೀನಿ. ಓಕೆನಾ? ಹಾಗೆ ನೆಕ್ಸ್ಟ್ ಕಮೆಂಟ್ ಬಂದು, ಮ್ಯಾಮ್ ಆರ್ಡರ್ ಮಾಡೋದು ಹೆಂಗೆ ಅಂತ ಅವರೇ ಆನಂದ್ ಅವರೇ ಕಮೆಂಟ್ ಮಾಡಿದ್ದಾರೆ. ನಿಮ್ಗೆ ಜೀನಿ ಸ್ಲಿಮ್ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ತುಂಬಾ ಕಡೆ ಆಡ್ಗಳು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅದರ ಒಂದು ರಿವ್ಯೂ ಕೊಟ್ಟಿರುವಂತ ಒಂದು ವಿಡಿಯೋಗಳು ಸಿಗುತ್ತೆ. ಅದರಲ್ಲಿ ನಿಮ್ಗೆ ನಂಬರ್ ಸಿಗುತ್ತೆ. ಯಾಕೆಂದ್ರೆ ಜೀನಿ ಸ್ಲಿಮ್ದು ಒಂದೊಂದು ಏರಿಯಾಗೆ ಒಂದೊಂದು ಡಿಸ್ಟ್ರಿಬ್ಯೂಟರ್ ಅಂತ ಇಟ್ಟು ಅವ್ರದ್ದು ನಂಬರ್ ಅನ್ನ ಕೊಟ್ಟು ಆರ್ಡರ್ ಮಾಡ್ಕೊಳ್ತಾರ ಮಾಡಿದ್ದಾರೆ. ನಂದಿನಿ ಅವ್ರು ಮಾಡಿದ್ದಾರೆ. ಜೀನಿ ಸ್ಲಿಮ್ ಯೂಸ್ ಮಾಡ್ತಿದ್ದಾಗ ಆಫ್ಟರ್ನೂನ್ ನಿದ್ದೆ ಮಾಡ್ಬೋದಾ, ವೇಟ್ ಲಾಸ್ ಆಗುತ್ತಾ ಅಂತ ಕೇಳಿದ್ದಾರೆ. ಜೀನಿ ಸ್ಲಿಮ್ ಆದ್ರೂ ಯೂಸ್ ಮಾಡಿ ಅಥವಾ ಯೂಸ್ ಮಾಡದೇ ಇರಿ, ನಾರ್ಮಲ್ ಆಗಿ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿದ್ರೆ ಆಟೋಮೆಟಿಕ್ ಆಗಿ
ದಪ್ಪ ಆಗ್ತಾರೆ. ಅಂದ್ರೆ ಜಾಸ್ತಿ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿನೇ ಹೆಣ್ಮಕ್ಳು, ಮನೇಲಿರೋ ಹೆಣ್ಮಕ್ಳು ದಪ್ಪ ಆಗುವಂಥದ್ದು. ಮಧ್ಯಾಹ್ನ ಆದಷ್ಟು ನಿದ್ದೆ ಮಾಡೋದಕ್ಕೆ ಕಮ್ಮಿ ಮಾಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ವೆಯ್ಟ್ ಕಡಿಮೆ ಆಗುತ್ತೆ. ಓಕೆನಾ? ಮಧ್ಯಾಹ್ನ ನಿದ್ದೆ ಊಟ ಆದ್ಮೇಲೆ ನಿದ್ದೆ ಮಾಡ್ತೀವಲ್ವ, ಅದರಿಂದ ನಮಗೆ ಮೈ ಬರುತ್ತೆ ಹೆಣ್ಮಕ್ಳಿಗೆ. ನನಗೆ ಪರ್ಸನಲ್ ಆಗಿ ಹಂಗೆ ಆಗಿದ್ದು, ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಮಧ್ಯಾಹ್ನ ಊಟ ಆದ್ಮೇಲೆ ನಿದ್ದೆ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೇದು. ಇನ್ನೊಬ್ರು ಕೋಮಲ ಅನ್ನೋರು ರಿವ್ಯೂ ಕೊಡಿ ಅಂತ ಹಾಕಿದ್ದಾರೆ. ನನ್ನ ವಿಡಿಯೋಗಳನ್ನ ನೋಡಿಲ್ಲ ಅನ್ಸುತ್ತೆ ಕೋಮಲ ಅವರೇ. ಖಂಡಿತ ನೀವು ಲಾಸ್ಟ್ ಜೀನಿ ಪ್ರಾಡಕ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ವಿಡಿಯೋ ಮಾಡಿದ್ದೀನಿ, ಹಾಗೆ ಸ್ಟಾರ್ಟ್ ಮಾಡಿ ಒಂದು ಒನ್ ಮಂತ್ ಆದ್ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಕೂಡ ನೀವು ನೋಡಿ ಗೊತ್ತಾಗುತ್ತೆ. ಅದರಲ್ಲಿ ರಿವ್ಯೂ ಕೊಟ್ಟಿದ್ದೀನಿ ನಾನು. 4 kg ಕಮ್ಮಿ ಆಗಿದೆ ಅಂತ ಹೇಳಿದ್ದೆ. ವಿಡಿಯೋ ನೋಡಿಲ್ಲ ಅನ್ಸುತ್ತೆ, ನೋಡಿ ನೀವು. ಗೀತಾ ಅನ್ನೋರು ಒಂದು ಕಮೆಂಟ್ ಮಾಡಿದ್ದಾರೆ, 3 months ಇಂದನೂ ತಗೊಂತಿದ್ದೀನಿ, 3 kg ಕಮ್ಮಿ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ವೇಟ್ ಲಾಸ್ ಆಗೋದಕ್ಕೆ ಜೀನಿ ತಗೊಂಡ್ರೆ ಸಾಲದು, ಅದ್ರ ಜೊತೆಗೆ ಕೆಲವೊಂದು ಪದಾರ್ಥಗಳನ್ನ ನಿಮ್ಮ ಡಯಟ್ ಅಲ್ಲಿ ಬಿಡ್ಬೇಕಾಗುತ್ತೆ. ಸಕ್ಕರೆ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಮೈದಾ ಆಗಿರ್ಬೋದು, ಹಾಗೆ ಜಂಕ್ ಫುಡ್ಗಳು, ಹೊರಗಡೆ ಹೋಗಿ ಜಂಕ್ ಫುಡ್ಗಳನ್ನ ತಗೊಳ್ಳೋವಂಥದ್ದನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ನೀವು ಮನೆಯಲ್ಲಿ ಮಾಡುವಂತ ಅಡುಗೆಗಳನ್ನ ಊಟ ಮಾಡ್ತಾ 2 ಟೈಮ್ ಜೀನಿ ತಗೊಳ್ಳಿ. ಅಂದ್ರೆ 2 ಟೈಮ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಿಡಬೇಕು, ಜೀನಿ ತಗೋಬೇಕು, ಹಾಗೆ ನೈಟ್ ಊಟ ಬಿಡಬೇಕು, ಜೀನಿ ತಗೋಬೇಕು. ಈ ರೀತಿ ಮಾಡಿಕೊಂಡು ನೀವು ಡಯಟ್ ಅನ್ನ ಫಾಲೋ ಮಾಡ್ಕೊಂಡು ಹೋದ್ರೆ, ಡಯಟ್ ಅಂದ್ರೆ ಅದೇ ಊಟ ಬದಲಾಗಿ ಜೀನಿಯನ್ನ 2 ಟೈಮ್ ತಗೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ನಿಮ್ಮ ಒಂದು ಡಯಟ್ ಪ್ಲಾನ್ ಕರೆಕ್ಟಾಗಿ ಇಟ್ಕೊಂತು ಜಂಕ್ ಫುಡ್ ಎಲ್ಲ ಕಮ್ಮಿ ಮಾಡ್ತು ಅಂದ್ರೆ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ಮತ್ತೆ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು, ಆ ಥರ ಮಾಡಿದ್ರೆ ಆಗುತ್ತೆ. ನೀವು ಜಂಕ್ ಫುಡ್, ಶುಗರು, ಮೈದಾ ಎಲ್ಲ ಯೂಸ್ ಮಾಡಿಕೊಂಡು ಜೀನಿ ತಗೊಂಡು ಕಮ್ಮಿ ಆಗಿಲ್ಲ ಅಂತಂದ್ರೆ ಅದು ಏನು ಮಾಡೋಕ್ಕಾಗಲ್ಲ. ಸಣ್ಣ ಆಗಲೇಬೇಕು ಅನ್ನೋ ಥರ ಇದ್ದಾಗ ನಾವು ಇದನ್ನೆಲ್ಲ ಬಿಡಬೇಕಾಗುತ್ತೆ. ಹಾಗೆ ಪ್ರೈಸ್ ಕೇಳಿದ್ದಾರೆ. ಪ್ರೈಸ್ ಬಂದು 1499 ರೂಪಾಯಿ ಕೊಟ್ಟೆ ನಾನು. ಇನ್ನೊಬ್ರು ಯಾರು ವೀರಭದ್ರ ಅನ್ನೋರು ಅಮೌಂಟ್ ಅಂತ ಕೇಳಿದ್ದಾರೆ. ಅಮೌಂಟ್ ಬಂದು 1499 ಕೊಟ್ಟೆ ಅನ್ಸುತ್ತೆ ನಾನು. ಮ್ಯಾಮ್ ವೇಟ್ ಲಾಸ್ ಆದ್ರಾ ಅಂತ ಕೇಳ್ತಾ ಇದ್ದಾರೆ ಚಂದ್ರಕಲಾ ಅವರು. ಖಂಡಿತ ಚಂದ್ರಕಲಾ ಅವರೇ, ವೇಟ್ ಲಾಸ್ ಆಗಿದ್ದೀನಿ ನಾನು, 4 kg ಕಮ್ಮಿ ಆಗಿದ್ದೀನಿ. ನನಗೇನು ಜಾಸ್ತಿ ಓವರ್ ವೇಟ್ ಇಲ್ಲ. ನಾನು ಒಂದು 70+ ಆದ್ಮೇಲೆ ಸ್ವಲ್ಪ ಟೆನ್ಷನ್ ಆಯ್ತು ನನಗೆ, ಯಾಕೆಂದ್ರೆ ಹೈಟ್ ಒಂಚೂರು ಕಡಿಮೆ ಇರೋದ್ರಿಂದ ತುಂಬಾ ವೇಟ್ ಆದ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು 70+ ಆದಾಗ ಸ್ವಲ್ಪ ಟೆನ್ಷನ್ ಆಯ್ತು. ಹಂಗಾಗಿ ಇದನ್ನ ಸ್ಟಾರ್ಟ್ ಮಾಡಿದೆ. ವೇಟ್ ಪರವಾಗಿಲ್ಲ, ಈಗ ಒಂದು 4 kg ಕಡಿಮೆ ಆಗಿದೆ. 4 ರಿಂದ 5 kg ಕಮ್ಮಿ ಆಗಿದೆ ನನಗೆ. ಒಂದು 2.5 months ಆಯ್ತು ಸ್ಟಾರ್ಟ್ ಮಾಡಿ. ಹಂಗಾಗಿ 1 ಟೈಮ್ ಮಾತ್ರನೇ, ಮುಂಚೆಯಿಂದ 1 ಟೈಮ್ ತಗೊಂತಾ ಇದ್ದೀನಿ. ಇನ್ನು 1 year ತನಕ ನಾನು 1 ಟೈಮ್ ಮಾತ್ರನೇ ಜೀನಿ ತಗೊಂತೀನಿ. ಹಾಗಾಗಿ ವೇಟ್ ಲಾಸ್ ಆಗಿದೆ ನನಗೆ, 5 kg ಕಮ್ಮಿ ಆಗಿದೆ ಇಲ್ಲಿವರೆಗೂ. ಓವರ್ ವೇಟ್ ಇದ್ದಂಥವ್ರು 2 ಟೈಮ್ ಕಂಪಲ್ಸರಿ ತಗೊಳ್ಳಿ, ಪಕ್ಕ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಖುಷಿ ಅನ್ನೋರು ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ, ಯೂಸ್ ಮಾಡಿ ಸ್ಟಾಪ್ ಮಾಡಿದ್ರೆ ಮತ್ತೆ ದಪ್ಪ ಆಗ್ತಾರಾ ಅಂತಂದ್ಬಿಟ್ಟು. ಯೂಸ್ ಮಾಡಿ ಬಿಟ್ರೆ ದಪ್ಪ ಆಗ್ತಾರ ಅಂತ ನನಗೆ ಐಡಿಯಾ ಇಲ್ಲ. ಆ ಥರ ಏನೂ ಆಗಲ್ಲ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ಇದು ಆಯುರ್ವೇದಿಕ್ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಉಪಯೋಗಿಸುವಂತ ಪದಾರ್ಥಗಳನ್ನ ಸೇರಿಸಿ ಮಾಡಿರೋಂಥದ್ದು, ಯಾವುದೇ ರೀತಿ ಕೆಮಿಕಲ್ ಅಲ್ಲ. ಕೆಮಿಕಲ್ ಇವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಅರ್ಬಲ್ ಲೈಫ್ ಬಗ್ಗೆ. ಅರ್ಬಲ್ ಲೈಫ್ ಅಲ್ಲಿ ತಗೊಂಡು ಕೂಡ ವೇಟ್ ಕಮ್ಮಿ ಆಗ್ತಿರುವಂತವ್ರಿಗೆ. ಆದ್ರೆ ಅರ್ಬಲ್ ಲೈಫ್ ನಾವು ನೋಡಿರೋ ಮಟ್ಟಿಗೆ ಅರ್ಬಲ್ ಲೈಫ್ ಅಲ್ಲಿ ನೀವು ತಗೊಳ್ತಾ ಇದ್ದಾಗ ಅಷ್ಟೇ ಸಣ್ಣ ಆಗ್ತಿರ್ತಾರೆ. ಅದನ್ನ ಬಿಡ್ತು ಅಂತಂದ್ರೆ ಏನ್ ವೇಟ್ ಇದ್ರು ಅದಕ್ಕೆ ಡಬಲ್ ಆಗಿ ವೇಟ್ ಜಾಸ್ತಿ ಆಗುತ್ತೆ. ಆ ತರ ಇದೆ. ಜೀನಿಯಲ್ಲಿ ಆ ತರ ಏನು ಇಲ್ಲ. ಆದ್ರೆ ಕಂಪಲ್ಸರಿ 1 year ತಗೊಂಡು ಮತ್ತೆ ಬಿಡ್ಬೋದು. ಆ ವೇಟ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಅದು. ನೆಕ್ಸ್ಟ್ ಕಮೆಂಟ್ ಬಂದು, ಮ್ಯಾಮ್ ಅವ್ರ ನಂಬರ್ ಕಳಿಸಿ ಅಂತ ಹೇಳಿದರೆ. ಪ್ರತಿಯೊಬ್ರು ಒಂದೊಂದು ಏರಿಯಾಗೂ ಒಂದೊಂದು ಡಿಸ್ಟ್ರಿಬ್ಯೂಟರ್ ಅಂತ ಕೊಟ್ಟಿರ್ತಾರೆ ಅವರು. ನಿಮ್ಮ ಏರಿಯಾಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿ ಸಿಗುತ್ತೆ ನಂಬರು. ಅವರೇ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿ ನಿಮ್ಮ ಏರಿಯಾಗೆ ಯಾರು ಡಿಸ್ಟ್ರಿಬ್ಯೂಟ್ ತಗೊಂಡಿರ್ತಾರೆ ಅವ್ರ ನಂಬರ್ ಸಿಗುತ್ತೆ ಖಂಡಿತ. ಜೀನಿ ಅಂತ ಒಂದು ಸರ್ಚ್ ಕೊಡಿ ನೀವು. ಇದರಲ್ಲಿ ಯೂಟ್ಯೂಬ್ ಅಲ್ಲಾದ್ರೂ ಕೊಡ್ಬೋದು, ಅಥವಾ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ಕೊಡ್ಬೋದು, ಸಿಗುತ್ತೆ, ನಂಬರ್ ಸಿಗುತ್ತೆ. ಪ್ರತಿ ಒಂದು ಏರಿಯಾಗೂ ಡಿಸ್ಟ್ರಿಬ್ಯೂಟರ್ಸ್ ಅಂತ ಕೊಟ್ಟು ಅವರು ಸೇಲನ್ನ ಮಾಡ್ತಾ ಇರ್ತಾರೆ. ಹಂಗಾಗಿ ಇವಾಗ ಎಷ್ಟು ಇದ್ದೀರಾ, ವೇಟ್ ಲಾಸ್ ಆಗಿದ್ದೀರಾ ಅಂತ ಇದ್ದಾರೆ. ನಮ್ಮ ಮೋಹನ್ ಭೂಮಿ ಫ್ಯಾಷನ್ಸ್ ಚಾನೆಲ್ ಅವ್ರು ಕೇಳ್ತಾ ಇದಾರೆ. ಭೂಮಿ ಫ್ಯಾಷನ್ಸ್ ಚಾನೆಲ್ ಅವ್ರು ಕೇಳ್ತಾ ಇದಾರೆ, ಈಗ ಎಷ್ಟು ಇದ್ದೀರಾ, ವೇಟ್ ಲಾಸ್ ಆಗಿದ್ದೀರಾ ಅಂತಂದ್ಬಿಟ್ಟು. ಹೌದು, ವೇಟ್ ಲಾಸ್ ಆಗಿದ್ದೀನಿ ಭೂಮಿ ಅವರೇ. 4 ರಿಂದ 5 kg ಕಮ್ಮಿ ಆಗಿದೆ. ನಾನೇನು ಓವರ್ ವೇಟ್ ಇರಲಿಲ್ಲ, ನಾರ್ಮಲ್ ಆಗಿ ಇರುವಂತ ವೇಟ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಅಂತ ಅನಿಸ್ತು, ಹಂಗಾಗಿ ತಗೊಳಕ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಪುಷ್ಪಲತಾ ಅನ್ನೋರು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಬಹುದಾ, ಈಗ ಎಷ್ಟು ವೇಟ್ ಕಮ್ಮಿ ಆಗಿದ್ದೀರಾ ಅಂತ ಕೇಳ್ತಾ ಇದಾರೆ. ಪುಷ್ಪಲತಾ ಅವರೇ, ಅಮೆಝಾನ್ ಅಲ್ಲಿ ಅವೈಲಬಲ್ ಇದೆಯಾ ನನಗೆ ಗೊತ್ತಿಲ್ಲ. ನಾನು ಬಂದು ಇಲ್ಲಿ ಡಿಸ್ಟ್ರಿಬ್ಯೂಟರ್ ನಂಬರ್ ಇಟ್ಕೊಂಡಿದ್ದೀನಿ, ಅವ್ರಿಗೆ ಕಾಲ್ ಮಾಡಿದ್ರೆ ತಂದು ಕೊಡ್ತಾರೆ ನನಗೆ.
ಸಿಗ್ಬೋದು ಅನ್ಸುತ್ತೆ. ನೀವು ಅಮೆಝಾನ್ ಅಲ್ಲಿ ಒಂದ್ಸತಿ ಚೆಕ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಆಗಿದ್ದೀನಿ ನಾನು. ವೆಯ್ಟ್ ಲಾಸ್ ಒಂದು 5 kg ಕಮ್ಮಿ ಆಗಿದ್ದೀನಿ. 2.5 months ಆಯ್ತು. ಒಂದು 5 kg ಕಡಿಮೆ ಆಗಿದ್ದೀನಿ. ವಿಷ್ಣು ಅನ್ನೋರು ಒಂದು ಕಮೆಂಟ್ ಅನ್ನ ಹಾಕಿದ್ದಾರೆ, ಹೌ ಟು ಬೈ ದ ಪ್ರಾಡಕ್ಟ್ ಮ್ಯಾಮ್ ಅಂತ ಇದ್ದಾರೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಾ ಕಡೆ ತುಂಬಾನೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಆ ನಂಬರ್ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದ್ರೆ ನಿಮ್ಮ ಏರಿಯಾದ ವೈಸ್ ಯಾರಿಗೆ ಡಿಸ್ಟ್ರಿಬ್ಯೂಟ್ ಇರ್ತಾರೆ ಅವ್ರಿಗೆ ನಿಮ್ಮ ಒಂದು ನಂಬರ್ ಅನ್ನ ಶೇರ್ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿಸ್ತಾರೆ ಅವರು. ಸಂಗೀತ ಅನ್ನೋರು ಹೆಂಗೆ ಆರ್ಡರ್ ಮಾಡೋದು ಇನ್ಫಾರ್ಮೇಶನ್ ಕೊಡಿ ಮ್ಯಾಮ್ ಅಂತ ಇದ್ದಾರೆ. ಆರ್ಡರ್ ಮಾಡೋದು ತುಂಬಾನೇ ಸುಲಭ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡುವಂತ ಆಡ್ ಗಳನ್ನ ಅದರಲ್ಲಿ ಕೊಟ್ಟಿರುವ ವಾಟ್ಸ್ಆಪ್ ನಂಬರ್ಗೆ ನೀವು ಒಂದು ಮೆಸೇಜ್ ಆಗ್ತು ಅಂತಂದ್ರೆ ಅವರೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ನಿಮ್ದು ಯಾವ ಏರಿಯಾ ಅಂತ ತಿಳ್ಕೊಂಡು ನಿಮ್ಗೆ ನಿಮ್ಮ ಏರಿಯಾದಲ್ಲಿ ಯಾರು ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ವಾ ಅವರಿಗೆ ನಿಮ್ಮ ನಂಬರ್ ಅನ್ನು ಕೊಟ್ಟು ನಿಮ್ಗೆ ಪ್ರಾಡಕ್ಟ್ ಅನ್ನು ತಲುಪಿಸೋ ಕೆಲಸವನ್ನು ಮಾಡ್ತಾರೆ. ಓಕೆನಾ. ಶಿಲ್ಪಾ ನಾಯಕ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಅಮೇಸಿಂಗ್ ಪ್ರಾಡಕ್ಟ್ ಮ್ಯಾಮ್, ಯೂಸ್ ಮಾಡಿ ಚೆನ್ನಾಗಿದೆ ಅಂತೇಳಿ. ಹಂಗಾದ್ರೆ ಶಿಲ್ಪಾ ಅವರು ಯೂಸ್ ಮಾಡ್ತಾ ಇದಾರೆ ಅಂತ ಕಾಣುತ್ತೆ. ಹಂಗಾಗಿ ಅದ್ರ ಬಗ್ಗೆ ಒಂದು ಒಳ್ಳೆ ಕಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಮೇಸಿಂಗ್ ಪ್ರಾಡಕ್ಟ್ ಯೂಸ್ ಮಾಡಿ ಮ್ಯಾಮ್, ಅವ್ರು ಚೆನ್ನಾಗಿದೆ ಅಂತೇಳಿ. ಹಾಗೆ ಭವ್ಯ ಅವರು ಕಮೆಂಟ್ ಮಾಡಿದ್ರೆ, ಕಿಡ್ನಿ ಸ್ಟೋನ್ ಇದೆ, ಯೂಸ್ ಮಾಡಬಹುದಾ ಮ್ಯಾಮ್ ಅಂತ ಕೇಳಿದರೆ. ಖಂಡಿತ ಯೂಸ್ ಮಾಡಬಹುದು, ಯೂಸ್ ಮಾಡಿ, ಚೆನ್ನಾಗಿದೆ. ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ, ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ನಿಮ್ದು. ಓಕೆನಾ. ಹಾಗೆ ವಿಜಯಲಕ್ಷ್ಮಿ ಅವರು ಆರ್ಡರ್ ಮಾಡಿದ್ರೆ ಕಳಿಸಿಲ್ಲ. ಜೀನಿ ಸ್ಲಿಮ್ ಅವರು ಅವರಿಗೆ ಫೋನ್ ಮಾಡಿ ಅಂತ ಹೇಳಿ ಎಸ್ಕೇಪ್ ಆದ್ರು. ಆ ತರ ಇದೆ. ಯಾವ ಏರಿಯಾ ಅಂತ ಗೊತ್ತಾಗಿಲ್ಲ ನಿಮ್ದು ವಿಜಯಲಕ್ಷ್ಮಿ ಅವರೇ. ಆರ್ಡರ್ ಮಾಡಿದ್ರಂತೆ, ಬೇರೆಯವ್ರಿಗೆ ಫೋನ್ ಮಾಡಿ ಅಂತ ಎಸ್ಕೇಪ್ ಆದ್ರು ಅಂತ ಇದ್ದಾರೆ. ಅದು ಪ್ರತಿ ಒಂದು ಏರಿಯಾಗೆ ಡಿಸ್ಟ್ರಿಬ್ಯೂಟರ್ ಬೇರೆ ಇರ್ತಾರೆ. ಹಾಗಾಗಿ ನಿಮ್ಗೆ ಬೇರೆ ನಂಬರ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೀವು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೋಬಹುದಾಗಿತ್ತಲ್ವಾ. ಒಂದ್ಸತಿ ಟ್ರೈ ಮಾಡಿ ನೋಡಿ. ವೆಯ್ಟ್ ಲಾಸ್ ಇನ್ನೊಬ್ರು ಕಮೆಂಟ್ ಮಾಡಿದರೆ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಸ್ ಅವರು, ವೆಯ್ಟ್ ಲಾಸ್ ಚೆನ್ನಾಗಿರುತ್ತೆ ಹೇಳಿ ಸಿಸ್ ಅಂತ ಇದ್ದಾರೆ. ಗೀತಾ ಅವರೇ, ವೆಯ್ಟ್ ಲಾಸ್ ಚೆನ್ನಾಗಿರುತ್ತೆ, ಖಂಡಿತ ನೀವು ಕೂಡ ಟ್ರೈ ಮಾಡಿ ವೆಯ್ಟ್ ಲಾಸ್ ಆಗ್ಬೇಕು ಅನ್ನೋದೇನಾದ್ರು ಮೈಂಡಲ್ಲಿ ಇತ್ತು ಅಂತಂದ್ರೆ. ಹಾಗೆ ಇನ್ನೊಬ್ರು ಶುಗರ್ ಇದೆ ಉಪಯೋಗಿಸ್ಬೋದಾ ಅಂತೇಳಿ ಜಯಶ್ರೀ ಅವ್ರು ಕಮೆಂಟ್ ಮಾಡಿದ್ದಾರೆ. ಉಪಯೋಗಿಸ್ಬೋದು, ಶುಗರ್ ಇದ್ದವರು ಉಪಯೋಗಿಸ್ಬೋದು, ಚೆನ್ನಾಗಾಗುತ್ತೆ, ಉಪಯೋಗಿಸಿ. ಮ್ಯಾಮ್ ನೀವು ಎಷ್ಟು ವೆಯ್ಟ್ ಲಾಸ್ ಆದ್ರಿ ಅಂತ ಇದ್ದಾರೆ ಸವಿ ಅವರು. ನಾನು 5 kg ಕಮ್ಮಿ ಆಗಿದ್ದೀನಿ ಇಲ್ಲಿವರೆಗೂ. ಒಂದು 2.5 month ಆಯಿತು ನಾನು ತಗೊಳಕ್ ಸ್ಟಾರ್ಟ್ ಮಾಡಿ. 2.5 ಕಮ್ಮಿ ಆಗಿದ್ದೀನಿ. 2.5 month ಆಯಿತು ಸ್ಟಾರ್ಟ್ ಮಾಡಿ. ಒಂದು 5 kg ಕಮ್ಮಿ ಆಗಿದ್ದೀನಿ. ನನಗೂ ತಗೋಬೇಕು ಅನ್ಸುತ್ತೆ, ಆದ್ರೆ ನೈಟ್ ಊಟ ಮಾಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಊಟ ಬಿಟ್ಟು ಹೇಗೆ ಇರೋದು ಯಪ್ಪ ಅಂತ ಇದ್ದಾರೆ ಇಲ್ಲಿ ಭವ್ಯ ಅವರು. ಏನು ಮಾಡಕ್ಕಾಗಲ್ಲ. ನೀವು ವೆಯ್ಟ್ ಲಾಸ್ ತುಂಬಾ ಜಾಸ್ತಿ ಇದ್ದೀರಾ, ಒಂಚೂರು ಕಡಿಮೆ ಮಾಡ್ಕೋಬೇಕು ಅಂತ ಏನಾದ್ರು ನಿಮ್ಗೆ ಮೈಂಡ್ ಅಲ್ಲಿ ಇತ್ತು ಅಂತಂದ್ರೆ ನೀವು ಊಟನ ಬಿಡ್ಲೇಬೇಕಾಗುತ್ತೆ. ಏನು ಮಾಡಕ್ಕಾಗಲ್ಲ. ಊಟ ಮಾಡಕ್ ಬಿಡಕ್ ಆಗಲ್ಲ ಅಂತಂದ್ರೆ ನೀವು ವೆಯ್ಟ್ ಕಮ್ಮಿ ಆಗಲ್ಲ. ಇನ್ನೊಂದು, ಊಟ ಮಾಡ್ಕೊಂಡು ನೀವು ವೆಯ್ಟ್ ಕಮ್ಮಿ ಆಗ್ಬೇಕು ಅಂತಂದ್ರೆ ಊಟದಲ್ಲಿ ಸ್ವಲ್ಪ ತರಕಾರಿನೇ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಜೀರಿಗೆ ಮತ್ತೆ ಸೋಂಪು ನೀರನ್ನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳಕ್ ಸ್ಟಾರ್ಟ್ ಮಾಡಿ, ಅದು ಕಮ್ಮಿ ಆಗುತ್ತೆ. ಮತ್ತೆ ಇನ್ನೊಂದು, ತುಂಬಾ ಜನಕ್ಕೆ ಗೊತ್ತಿರೋ ಹಂಗೆ ವೆಯ್ಟ್ ಲಾಸ್ ಪೌಡರ್ ಅಂತ ನಮ್ಮ ಬೆಣ್ಣೆ ಕೃಷ್ಣ ಬ್ಲಾಗ್ ನಂದಿನಿ ಅಮ್ಮ ಮಾಡ್ತಾ ಇದಾರೆ. ಅದನ್ನ ಯೂಸ್ ಮಾಡಿ ನೋಡಿ. ಜಸ್ಟ್ ಬಿಸಿನೀರಿಗೆ ಹಂಗೆ ಒಂದು ಸ್ಪೂನ್ ಪೌಡರ್ ಅನ್ನ ಹಾಕೊಂಡು ತಗೊಳ್ಳೋವಂಥದ್ದು ತುಂಬಾನೇ ಚೆನ್ನಾಗಾಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಓಕೆನಾ. ಊಟ ಯಾರಿಗೆಲ್ಲ ಬಿಡೋಕೆ ಮನಸ್ಸಿಲ್ಲ ಅಂತವ್ರು ಬೆಣ್ಣೆ ಕೃಷ್ಣ ಬ್ಲಾಗ್ ನಮ್ಮ ನಂದಿನಿ ಅಮ್ಮ ಮಾಡ್ತಿದ್ರೆ ವೆಯ್ಟ್ ಲಾಸ್ ಪೌಡರ್, ಅದನ್ನ ಒಂದ್ಸತಿ ಯೂಸ್ ಮಾಡಿ ನೋಡಿ. ತುಂಬಾನೇ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ. ನಾನೀಗ ಈ ಮಂತ್ ತರಿಸ್ಬಿಟ್ಟಿದ್ದೀನಿ. ಜಿನಿ ಖಾಲಿ ಆದ್ಮೇಲೆ ನೆಕ್ಸ್ಟ್ ಅವ್ರದ್ದು ಸ್ಲಿಮ್ ಪೌಡರ್ ತಗೋಬೇಕು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಮಂತ್ ಆರ್ಡರ್ ಮಾಡ್ತೀನಿ. ನೈಟ್ ಊಟ ಮಾಡಬಾರ್ದಾ ಅಂತ ಇದಾರೆ. RK ಅನ್ನೋರು ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ, ನೈಟ್ ಊಟ ಮಾಡಬಾರ್ದಾ ಅಂತ. ನೈಟ್ ಊಟ ಮಾಡದೆ ಒಂದು ಟೈಮ್ ತಗೊಂಡ್ರೆ ಬೇಗನೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಊಟ ಮಾಡದೆ ಜೀನಿ ಸ್ಲಿಮ್ ಅನ್ನ ತಗೊಳ್ಳುವಂಥದ್ದು. ನೀವು ಯೂಸ್ ಮಾಡಿದ ಮೇಲೆ ಏನು ಅನ್ಸುತ್ತೆ ಮೇಡಮ್ ಜೀನಿ ಬಗ್ಗೆ ಅಂತ ಇದ್ದಾರೆ ನಮ್ಮ ಸಂಗೀತ ಅವರು. ನನಗೆ ನಾರ್ಮಲ್ ಆಗಿ ನಾವು ಈ ಮಿಲೆಟ್ಸ್ ಅಂದ್ರೆ ಎಲ್ಲ ಕಾಳುಗಳು ಮತ್ತೆ ನವಣೆ ಈ ರೀತಿ ಧಾನ್ಯಗಳನ್ನ ಹಾಕಿ ಮಾಲ್ಟ್ ಮಾಡಿ ಕುಡ್ದಂಗೆ ಇರುತ್ತೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಹೊಟ್ಟೆನೂ ತುಂಬದಂಗೆ ಅನ್ಸುತ್ತೆ. ನನಗೇನೋ ಚೆನ್ನಾಗಿದೆ, ನನಗೆ ಸೆಟ್ ಆಗಿದೆ ಜಿನಿ, ಹಂಗಾಗಿ ನನಗೆ ಇಷ್ಟ. ನೈಟ್ 1 time ತಗೊಂತಾ ಇದೀನಿ ನಾನು. ಸಣ್ಣ ಹಾಲು ಕುಡಿಯೋ ಮಗು ಇದೆ, ಈಗ ಪೌಡರು ತಗೊಂಡ್ರೆ ಏನಾದ್ರೂ ಎಫೆಕ್ಟ್ ಇದೆಯಾ ಅಂತ ಇದ್ರೆ ದೀಪು ಅವರು. ಖಂಡಿತ ಆತರ ಏನು ಇಲ್ಲ. ಅಂದ್ರೆ ಸಣ್ಣ ಮಗು ಇದೆ, ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರ ಮಗುಗೆ ಅಂತಂದಾಗ ನೀವು ಇವಾಗ ಸದ್ಯಕ್ಕೆ ಸ್ವಲ್ಪ ದಿವಸ ಮಗುಗೆ ಹಾಲು ಕೊಡೋ ತನಕ ಚೆನ್ನಾಗಿ ಊಟ ಮಾಡ್ಬೇಕಾಗುತ್ತೆ. ಹಂಗಾಗಿ ಮಗುಗೆ ಹಾಲು ಕುಡ್ಸೋದನ್ನ ಬಿಡಿಸಿದ ಮೇಲೆ ನೀವು ತಗೊಳ್ಳಿ ಜೀನಿ ಸ್ಲಿಮ್ ಅನ್ನ. ಇವಾಗ ಊಟ ಬಿಟ್ಟು ನೀವು ಜೀನಿ ಸ್ಲಿಮ್ ಅನ್ನ ತಗೊಂಡಕ್ ಹೋದಾಗ ನಿಮ್ಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇದೀರಲ್ವಾ, ಹಾಲು ಕಡಿಮೆ ಆಗ್ಬೋದು, ಮಗುಗೆ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಬ್ರೆಸ್ಟ್ ಫೀಡ್ ನಿಲ್ಸಿದ್ಮೇಲೆ ಜೀನಿ ತಗೊಳ್ಳೋ ಸ್ಟಾರ್ಟ್ ಮಾಡಿ.
ಆಫ್ಟರ್ 1 ಮಂತ್ ಯೂಸ್ ಎಷ್ಟು ವೇಟ್ ಕಮ್ಮಿ ಆದ್ರಿ ಅಂತ ಹೇಳಿ ಅಂತ ಇದ್ದಾರೆ ಭುವನ್ ಅವರು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಲ್ಲ, ನಂದು ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ 1 ತಿಂಗಳಲ್ಲಿ ನನಗೆ 3 ರಿಂದ 4 kg ಕಮ್ಮಿ ಆಗಿದೆ. ನೈಸ್ ವ್ಲಾಗ್ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಜೀನಿ ಪ್ರಾಡಕ್ಟ್ ಚೆನ್ನಾಗಿದೆ, ನಾನು ಜೀನಿ ಮಿಲೆಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೆ ಅಂತ ಇದ್ದಾರೆ ಬಬಿತಾ ಅವರು. ಥ್ಯಾಂಕ್ ಯು. ಈ ತರ ಎಲ್ಲ ಕಮೆಂಟ್ ಮಾಡಿದ್ದಾರೆ. ಕೆಲವರು ತಗೊಂಡು ಯೂಸ್ ಆಗಿಲ್ಲ, ನನಗೆ ವೇಟ್ ಕಮ್ಮಿ ಆಗಿಲ್ಲ ಅಂತ ಕಮೆಂಟ್ ಮಾಡಿದವರು ಇದ್ದಾರೆ. ಹಾಗೆ ಎಲ್ಲಿ ಜಾಸ್ತಿ ಜನಗಳ ಕಮೆಂಟ್ ಬಂದು ಜೀನಿ ಎಲ್ಲಿ ಸಿಗುತ್ತೆ, ಹೇಗೆ ಆರ್ಡರ್ ಮಾಡೋದು ಅಂತ ಹೇಳಿ 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 ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ. ಇದು ಜೀನಿ ನಾನು ಸ್ಟಾರ್ಟಿಂಗ್ ತಗೊಂಡಾಗ ಅದರಲ್ಲಿ ಇದ್ದಂತ ಒಂದು ಸ್ಲಿಪ್ಪು. ಓಕೆನಾ, ಇದರಲ್ಲಿ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ. ಈ ವಾಟ್ಸಪ್ ನಂಬರ್ಗೆ ನಾನು ಇವಾಗ ನಂಬರ್ ನಿಮಗೆ ಕೊಡ್ತೀನಿ. ಈ ನಂಬರ್ಗೆ ನೀವು ಆರ್ಡರ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆಲ್ರಿಗೂ ಜೀನಿ ಸ್ಲಿಮ್ ನಿಮ್ಮ ಏರಿಯಾ ವೈಸ್ ಡಿಸ್ಟ್ರಿಬ್ಯೂಟರ್ ಯಾರ್ಯಾರಿದ್ದಾರೆ, ನಿಮ್ಮ ಏರಿಯಾ ಯಾವುದು ಅಂತ ಕೇಳ್ಕೊಂಡು ನಿಮ್ಗೆ ಡಿಸ್ಟ್ರಿಬ್ಯೂಟ್ ನಂಬರ್ ಅನ್ನ ಕೊಟ್ಟಿರ್ತಾರೆ. ಸೇವ್ ಮಾಡ್ಕೊಳ್ಳಿ. ನಂಬರ್ ಹೇಳ್ತೀನಿ, 6364888413. ಮತ್ತೊಂದ್ಸತಿ ಹೇಳ್ತಾರೆ ನಂಬರು, 6364888413. 6364888413. ಈ ನಂಬರ್ಗೆ ನೀವು ಒಂದು ವಾಟ್ಸಪ್ ಮೆಸೇಜ್ ಅನ್ನ ಹಾಕ್ತು ಅಂತಂದ್ರೆ ನಿಮ್ಮ ಏರಿಯಾ ಯಾವುದು, ನಿಮ್ಮ ಏರಿಯಾ ಡಿಸ್ಟ್ರಿಬ್ಯೂಟರ್ ಯಾರು ಅಂತೇಳಿ ನಿಮ್ಗೆ ಅವ್ರು ಕೊಡ್ತಾರೆ, ಕಾಂಟ್ಯಾಕ್ಟ್ ಅನ್ನ ಕೊಡ್ತಾರೆ. ನೀವು ಈಸಿಯಾಗಿ ಆರ್ಡರ್ ಮಾಡ್ಕೋಬಹುದು. ಹಾಗೆ ಸ್ಕ್ರೀನ್ ಮೇಲೂ ಕೂಡ ಈ ಒಂದು ನಂಬರ್ ಅನ್ನ ಕೊಟ್ಟಿರ್ತೀನಿ. ಓಕೆನಾ, ಯಾರಿಗಾದ್ರು ಬೇಕಾದವರು ಆರ್ಡರ್ ಮಾಡ್ಕೊಳ್ಳಿ. ಜೀನಿ ಸ್ಲಿಮ್ ಉಪಯೋಗಿಸೋದಕ್ಕೂ ಮುಂಚೆ ನೀವು ಮೈಂಡ್ ಅಲ್ಲಿ ಸ್ವಲ್ಪ ಕೆಲವೊಂದು ಐಟಮ್ ನ ಬಿಡ್ತೀವಿ ಅಂತೇಳಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಸೆಟ್ ಹಾಕಿ ಮತ್ತೆ ನೀವು ಜೀನಿ ತಗೊಳಕ್ ಸ್ಟಾರ್ಟ್ ಮಾಡ್ಬೇಕು. ಜೀನಿ ತಗೊಂಡಾದ್ಮೇಲೆ ನಾವು ವೇಟ್ ಲಾಸ್ ಆಗಿಲ್ಲ ಅಂತ ಅನ್ಬಾರ್ದು. ಶುಗರ್ ಬಿಡಿ, ಮೈದಾ ಬಿಡಿ, ಜಂಕ್ ಫುಡ್ ಬಿಡಿ. ಆದಷ್ಟು ಮನೇಲೇ ಅಡುಗೆ ನಾವು ಮಾಡಿ ಊಟ ಮಾಡಿ, ಹೊರಗಡೆ ತಿನ್ನೋದನ್ನ ಕಮ್ಮಿ ಮಾಡಿ 2 ಟೈಮ್ ಜೀನಿ ತಗೊಳ್ಳಿ. ತುಂಬಾ ವೇಟ್ ಇದ್ದೀರಾ, ಬೇಗ ಕಮ್ಮಿ ಆಗ್ಬೇಕು ಅಂತಂದವರು 2 ಟೈಮು ಜೀನಿ ತಗೊಳ್ಳಿ. ಆರಾಮ್ಸೆ ನಿಮಗೆ ವೇಟ್ ಲಾಸ್ ಆಗುತ್ತೆ. ನನಗಂತೂ ತುಂಬಾನೇ ಸೆಟ್ ಆಗಿದೆ, ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಏನಿಲ್ಲ, ಒಂದು 7 ರಿಂದ 8 kg ಕಮ್ಮಿ ಆಗ್ಬೇಕು ಅಂತ ಅನ್ಕೊಂಡಿದ್ದು, ಒಂದು 5 kg ಕಮ್ಮಿ ಆಗಿದ್ದೀನಿ 2.5 ತಿಂಗಳಲ್ಲಿ. ನನಗೆ ಸಾಕು. ಇನ್ನು ಮುಂದಕ್ಕೆ ಇನ್ನು ಮುಂದುವರಿಸ್ತೀನಿ, ಸ್ವಲ್ಪ ದಿವಸ, ಒಂದು 1 year ತನಕ ಮುಂದುವರಿಸ್ತೀನಿ. ಅದ್ರ ಜೊತೆಗೆ ಬೆಣ್ಣೆ ಕೃಷ್ಣ ವ್ಲಾಗ್ ಅವ್ರದ್ದು ಜೀನಿ ಅಂತ ಹೇಳಿ ಸ್ಲಿಮ್ ಪೌಡರ್, ಬೆಣ್ಣೆ ಕೃಷ್ಣ ವ್ಲಾಗ್ ನಂದಿನಿ ಅಮ್ಮ ಅವ್ರದ್ದು ಸ್ಲಿಮ್ ಪೌಡರ್ ಇದೆಯಲ್ಲ, ಅದನ್ನ ಕೂಡ ತಗೊಂಡು ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇದ್ರ ಜೊತೆಗೆ. ಹಂಗಾಗಿ ಅಷ್ಟೇ. ಅದು ಬಂದು ಜಸ್ಟ್ ನೀರಲ್ಲಿ ಹಾಕಿ, ಬಿಸಿನೀರಲ್ಲಿ ಹಾಕಿ ಕಲಸಿ ಕುಡಿಯುವಂಥದ್ದು. ಅದನ್ನೇನು ಊಟ ಬಿಡೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಏನು ಅಡುಗೆ ಮಾಡ್ತೀವಿ, ಏನು ಊಟ ಮಾಡ್ತೀವಿ, ಅದೇ 3 ಟೈಮು ಅದನ್ನೇ ಊಟ ಮಾಡ್ಕೊಂಡ್ ಬರುವಂಥದ್ದು. ಅದ್ರ ಜೊತೆಗೆ ಬೆಳಗ್ಗೆ ಸಾಯಂಕಾಲ 1 ಸ್ಪೂನ್ ನೀರಿಗೆ ಹಾಕಿ ಕುಡಿಬೇಕಂತೆ. ಅದನ್ನ ಟ್ರೈ ಮಾಡ್ತೀನಿ, ಅದು ಕೂಡ ವಿಡಿಯೋ ಮಾಡ್ತೀನಿ. ಇಷ್ಟರಲ್ಲೇ ಆರ್ಡರ್ ಮಾಡ್ಬೇಕು ಅನ್ಕೊಂಡಿದೀನಿ. ಈ ಜೀನಿ ಸ್ಲಿಮ್ ವಿಡಿಯೋಗೆ ಯಾರಿಗೆಲ್ಲ ಕಮೆಂಟ್ ಮಾಡಿದ್ರೆ ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಓಕೆನಾ, ಇಷ್ಟೊತ್ತು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು. ನಮ್ಮ ವಿಡಿಯೋಗಳನ್ನ ನೀವು ನೋಡ್ಬೇಕು ಅಂತಂದ್ರೆ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಅಷ್ಟೇ ನಿಮಗೆ ನಾವು ಚಾನಲ್ ಅಲ್ಲಿ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಓಕೆನಾ, ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.